ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಕೊನೆಯ ದಿನದ ವಿಶೇಷ ಏನು ಅಂತ ನೋಡೋಣ. 2025ರ ನವರಾತ್ರಿಯ 9ನೇ ದಿನ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪವನ್ನು ಪೂಜಿಸಲಾಗುತ್ತೆ. ದೇವಿಯು ಜ್ಞಾನ ಮತ್ತು ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ನೀಡ್ತಾಳೆ. ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಭಕ್ತರು ದೈವಿಕ ಶಕ್ತಿ, ಶಾಂತಿ ಮತ್ತು ಸಮೃದ್ಧಿಯನ್ನು ಪಡಿತಾರೆ. ಆಕೆಯ ಆರಾಧನೆಯು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಭೌತಿಕ ಮತ್ತು ಆಧ್ಯಾತ್ಮಿಕ ಯಶಸ್ಸನ್ನು ತಂದುಕೊಡುತ್ತೆ. ನವರಾತ್ರಿಯ 9ನೇ ದಿನ 2025 ಸೆಪ್ಟೆಂಬರ್ 30 ಮಂಗಳವಾರ, ಅಂದರೆ ಇಂದಿನ ದಿನ ಬಂದಿದೆ. ಇವತ್ತಿನ ಬಣ್ಣ ಗುಲಾಬಿ ಬಣ್ಣ. ಗುಲಾಬಿ ಬಣ್ಣವು ಪ್ರೀತಿ, ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ಇನ್ನು ಈ ದಿನದ ವಿಶೇಷವನ್ನು ನೋಡೋದಾದರೆ, ನವರಾತ್ರಿ ಹಬ್ಬದ ಅಷ್ಟಮಿ ಮತ್ತು ನವಮಿ ಅಂದರೆ 8ನೇ ದಿನ ಮತ್ತು 9ನೇ ದಿನ ಎರಡೂ ದಿನದಂದು ಕೂಡ ಕನ್ಯಾ ಪೂಜೆಯನ್ನು ಮಾಡಲಾಗುತ್ತೆ. ಕನ್ಯಾ ಪೂಜೆಯ ದಿನ 2ರಿಂದ 9 ವರ್ಷದೊಳಗಿನ ಹೆಣ್ಣು ಮಕ್ಕಳನ್ನು ಪೂಜಿಸಲಾಗುತ್ತೆ. ನವರಾತ್ರಿಯಲ್ಲಿ ಕನ್ಯೆಯರನ್ನು ಪೂಜಿಸುವುದು, ಗೌರವಿಸುವುದು ಪ್ರಮುಖ ಆಚರಣೆ ಆಗಿದೆ. ನವರಾತ್ರಿಯ ಕೊನೆಯ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನು ಭಕ್ತಿ ಮತ್ತು ಸರಿಯಾದ ವಿಧಿವಿಧಾನಗಳ ಮೂಲಕ ಪೂಜೆ ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನೋ ನಂಬಿಕೆ ಇದೆ. ಶರನ್ನವರಾತ್ರಿಯ ಸಮಯದಲ್ಲಿ ಅಷ್ಟಮಿ, ನವಮಿ ಹಾಗೂ ದಶಮಿ ತಿಥಿಗೆ ವಿಶೇಷ ಮಹತ್ವ ಇದೆ. ಹೀಗಿರುವಾಗ ಅಷ್ಟಮಿ ಮತ್ತು ನವಮಿ ತಿಥಿಯಂದು ಕನ್ಯಾ ಪೂಜೆಯನ್ನು ಮಾಡಲಾಗುತ್ತೆ. ದುರ್ಗಾದೇವಿಯು ಕನ್ಯೆಯರಲ್ಲಿ ವಾಸಿಸುತ್ತಾಳೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಈ ದಿನದಂದು ಕನ್ಯೆಯರಿಗೆ ಆಹಾರವನ್ನು ನೀಡೋದು, ಪೂಜೆ ಮಾಡೋದು ಅತ್ಯಂತ ಪುಣ್ಯ ಕಾರ್ಯ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಕನ್ಯಾ ಪೂಜೆ ಮಾಡೋದಕ್ಕೆ ಶುಭ ಸಮಯ ಯಾವುದು, ಕನ್ಯಾ ಪೂಜೆಯನ್ನು ಮಾಡುವಂಥ ವಿಧಿವಿಧಾನ ಯಾವುದು ಅಂತ ನೋಡೋಣ. ನವರಾತ್ರಿಯ ಸಮಯದಲ್ಲಿ ದುರ್ಗಾ ಪೂಜೆಯನ್ನು ಮಾಡುವ ಅನೇಕ ಭಕ್ತರು ಅಷ್ಟಮಿ ತಿಥಿಯಂದು ಕನ್ಯಾ ಪೂಜೆಯನ್ನು ಮಾಡ್ತಾರೆ, ಹಾಗೂ ಕೆಲವರು ನವಮಿ ತಿಥಿಯಂದು ಕೂಡ ಕನ್ಯಾ ಪೂಜೆಯನ್ನು ಮಾಡ್ತಾರೆ. ಶಾರದೀಯ ನವರಾತ್ರಿ ಸಮಯದಲ್ಲಿ ಅಷ್ಟಮಿ ತಿಥಿ ಸೆಪ್ಟೆಂಬರ್ 30ರಂದು ಬಂದಿದೆ, ಇಂದಿನ ದಿನ, ಹಾಗೂ ನವಮಿ ಅಕ್ಟೋಬರ್ 1ರಂದು ಬರುತ್ತೆ. ಆದ್ದರಿಂದ ಅಷ್ಟಮಿ ತಿಥಿಯಂದು ಕನ್ಯಾ ಪೂಜೆಯನ್ನು ಮಾಡುವವರು ಸೆಪ್ಟೆಂಬರ್ 30 ಮಂಗಳವಾರ ಇವತ್ತಿನ ದಿನ ಕನ್ಯಾ ಪೂಜೆಯನ್ನು ಮಾಡಬಹುದು, ಹಾಗೂ ನವಮಿ ತಿಥಿಯಂದು ಕನ್ಯಾ ಪೂಜೆಯನ್ನು ಮಾಡೋರು ನಾಳೆ ಅಂದರೆ ಅಕ್ಟೋಬರ್ 1 ಬುಧವಾರ ದಿನ ಮಾಡಬಹುದು. ನವರಾತ್ರಿಯ 9ನೇ ದಿನವಾದ ಇವತ್ತು ಪೂಜೆಯ ಶುಭ ಮುಹೂರ್ತ ಯಾವುದು, ಕನ್ಯಾ ಪೂಜೆಯನ್ನು ಮಾಡೋದಕ್ಕೆ ಶುಭ ಸಮಯ ಯಾವುದಿದೆ ಅಂತ ನೋಡೋಣ. ಬೆಳಗಿನ ಜಾವ 5ರಿಂದ 6 ಗಂಟೆ 12 ನಿಮಿಷ ಅತ್ಯಂತ ಶುಭಕರವಾಗಿದೆ. ಇದರ ನಂತರ ಬೆಳಗ್ಗೆ 10 ಗಂಟೆ 40 ನಿಮಿಷದಿಂದ 12 ಗಂಟೆ 10 ನಿಮಿಷ. ಇನ್ನು ನಾಳೆ ಅಕ್ಟೋಬರ್ 1ಕ್ಕೆ ಕನ್ಯಾ ಪೂಜೆಯನ್ನು ಮಾಡೋರು ಶುಭ ಮುಹೂರ್ತ ಹೀಗಿದೆ: ಬೆಳಗ್ಗೆ 4 ಗಂಟೆ 53 ನಿಮಿಷದಿಂದ 5 ಗಂಟೆ 41 ನಿಮಿಷ, ಹಾಗೂ 8 ಗಂಟೆ 6 ನಿಮಿಷದಿಂದ 9 ಗಂಟೆ 50 ನಿಮಿಷ. ಇನ್ನು ಕನ್ಯಾ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನವರಾತ್ರಿಯ ಅಷ್ಟಮಿ ಮತ್ತು ನವಮಿ ತಿಥಿಯಂದು ಕನ್ಯಾ ಪೂಜೆಯನ್ನು ಮಾಡ್ತಾರೆ. ಈ ದಿನ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆಯನ್ನು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಿ ಮಾಡಬೇಕು. ಇದರ ನಂತರ ದುರ್ಗಾದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ದೇವಿಗೆ ದೀಪವನ್ನು ಬೆಳಗಿಸಿ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನ ಜೋಡಿಸ್ಕೋಬೇಕು. ಈ ದಿನ ಮನೆಗೆ ಕನ್ಯೆಯರನ್ನು ಆಹ್ವಾನಿಸಬೇಕು. ಅಂದರೆ 2 ವರ್ಷದಿಂದ 9 ವರ್ಷ ವಯಸ್ಸಿನ ಮಕ್ಕಳನ್ನು, 9 ವರ್ಷದ ವಯಸ್ಸಿನ ಒಳಗಿನ ಮಕ್ಕಳನ್ನು ಆಹ್ವಾನಿಸಬೇಕು. ಈ ದಿನ ನೀವು 2, 5, 7 ಅಥವಾ 9 ಕನ್ಯೆಯರನ್ನು ಆಹ್ವಾನಿಸಬೇಕು. ಅವರನ್ನು ಒಂದು ಆಸನದ ಮೇಲೆ ಕೂರಿಸಿ ಅವರ ಪಾದಗಳನ್ನು ತೊಳೆದು ಅವರಿಗೆ ಶ್ರೀಗಂಧ, ಕುಂಕುಮವನ್ನು ಹಚ್ಚಬೇಕು. ಅವ್ರಿಗೆ ತಿನ್ನೋದಕ್ಕೆ ಪೂರಿ, ಕಡಲೆ ಅಥವಾ ಹಲ್ವಾ ಈ ರೀತಿ ಏನಾದರೂ ಸಿಹಿ ತಿಂಡಿಯನ್ನು ಅವರಿಗೆ ತಿನ್ನೋದಕ್ಕೆ ಕೊಡಿ. ಊಟದ ನಂತರ ಅವರಿಗೆ ನಿಮಗೆ ಕೈಲಾದಷ್ಟು ದಕ್ಷಿಣೆ ಅಥವಾ ಉಡುಗೊರೆಯನ್ನು ಕೂಡ ಕೊಡಬಹುದು. ಇದೆಲ್ಲ ಕೊಟ್ಟ ಮೇಲೆ ಅವರಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಕನ್ಯಾ ಪೂಜೆಯನ್ನು ಮಾಡೋದ್ರಿಂದ ಕನ್ಯಾ ದೋಷ ದೂರ ಆಗುತ್ತೆ. ಕನ್ಯೆಯರಿಂದ ಆಶೀರ್ವಾದ ತಗೊಳ್ಳೋದ್ರಿಂದ ನಿಮಗೆ ಸಂಪತ್ತು, ಸಮೃದ್ಧಿ ಮತ್ತು ಪ್ರಗತಿಯನ್ನು ತಂದುಕೊಡುತ್ತೆ.
ಇನ್ನು ಕೊನೆಯದಾಗಿ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡೋದಕ್ಕೆ ಪಠಿಸಬೇಕಾದ ಮಂತ್ರ ಯಾವುದು ಅಂತ ನೋಡೋಣ. ಓಂ ದೇವಿ ಸಿದ್ಧಿದಾತ್ರಾಯೇ ನಮಃ. ಸಿದ್ಧಿದಾತ್ರಿ ದೇವಿಯ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ, ಯಶಸ್ಸು ಮತ್ತು ಬುದ್ಧಿವಂತಿಕೆ ನಿಮಗೆ ಸಿಗುತ್ತೆ. ಆಕೆಯನ್ನು ಪೂಜಿಸೋದ್ರಿಂದ ಭಕ್ತರು ಆಧ್ಯಾತ್ಮಿಕ ಮತ್ತು ಭೌತಿಕ ಸಾಧನೆಗಳ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.